ಸಿದ್ದರಾಮಯ್ಯವರ ಬಳಿಕ ಯಾರೇ ಸಿಎಂ ಆದ್ರೂ ತಾತ್ಕಾಲಿಕ, ಮುಂದೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ರಾಜ್ಯದಲ್ಲಿ ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸಿದ್ದರಾಮಯ್ಯವರ ಬಳಿಕ ಯಾರೇ ಮುಖ್ಯಮಂತ್ರಿ ಆದ್ರೂ ಅದು ತಾತ್ಕಾಲಿಕ, ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನತೆಗೆ ಏನ್ ಕೊಡ್ತೇವೆ ಇದರ ಆಧಾರದ ಮೇಲೆ ಪಾಸಿಟಿವಿಟಿ ಮೇಲೆ ನಾವು ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಸಂಘಟನೆ, ನಮಗೆ ಶಕ್ತಿ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ಬಲಪಡಿಸಿ ರಾಜ್ಯದಲ್ಲಿ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನ ಸಿದ್ದರಾಮಯ್ಯವರ ಬಳಿಕ ಯಾರೇ ಸಿಎಂ ಆದ್ರೂ ತಾತ್ಕಾಲಿಕ, ಮುಂದೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ರಾಜ್ಯದಲ್ಲಿ ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸಿದ್ದರಾಮಯ್ಯವರ ಬಳಿಕ ಯಾರೇ ಮುಖ್ಯಮಂತ್ರಿ ಆದ್ರೂ ಅದು ತಾತ್ಕಾಲಿಕ, ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನತೆಗೆ ಏನ್ ಕೊಡ್ತೇವೆ ಇದರ ಆಧಾರದ ಮೇಲೆ ಪಾಸಿಟಿವಿಟಿ ಮೇಲೆ ನಾವು ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಸಂಘಟನೆ, ನಮಗೆ ಶಕ್ತಿ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ಬಲಪಡಿಸಿ ರಾಜ್ಯದಲ್ಲಿ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನ ಸಿದ್ದರಾಮಯ್ಯವರ ಬಳಿಕ ಯಾರೇ ಸಿಎಂ ಆದ್ರೂ ತಾತ್ಕಾಲಿಕ, ಮುಂದೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ರಾಜ್ಯದಲ್ಲಿ ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸಿದ್ದರಾಮಯ್ಯವರ ಬಳಿಕ ಯಾರೇ ಮುಖ್ಯಮಂತ್ರಿ ಆದ್ರೂ ಅದು ತಾತ್ಕಾಲಿಕ, ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರುತ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನತೆಗೆ ಏನ್ ಕೊಡ್ತೇವೆ ಇದರ ಆಧಾರದ ಮೇಲೆ ಪಾಸಿಟಿವಿಟಿ ಮೇಲೆ ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಸಂಘಟನೆ, ನಮಗೆ ಶಕ್ತಿ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ಬಲಪಡಿಸಿ ರಾಜ್ಯದಲ್ಲಿ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರುತ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಸಿದ್ದರಾಮಯ್ಯ ಅವರ ಬಳಿಕ ಯಾರೇ ಸಿಎಂ ಆದ್ರೂ ತಾತ್ಕಾಲಿಕ, ಮುಂದೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ರಾಜ್ಯದಲ್ಲಿ ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸಿದ್ದರಾಮಯ್ಯವರ ಬಳಿಕ ಯಾರೇ ಮುಖ್ಯಮಂತ್ರಿ ಆದ್ರೂ ಅದು ತಾತ್ಕಾಲಿಕ, ಅವಧಿ ಪೂರ್ಣ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರುತ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ ಜನತೆಗೆ ಏನ್ ಕೊಡ್ತೇವೆ ಇದರ ಆಧಾರದ ಮೇಲೆ ಪಾಸಿಟಿವಿಟಿ ಮೇಲೆ ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಸಂಘಟನೆ, ನಮಗೆ ಶಕ್ತಿ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ಬಲಪಡಿಸಿ ರಾಜ್ಯದಲ್ಲಿ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳಾಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರುತ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ ಅನ್ನೋದನ್ನ. ಆಂಟಿ ಇನ್ಕಂಬೆನ್ಸಿ ಎಲ್ಲವೂ ಕೂಡ ಬೋನಸ್ ಅಷ್ಟೇ. ಆದ್ರೆ ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯ